ಹನಿ ಟ್ರ್ಯಾಪ್ ಕೇಸ್ ತನಿಖೆಗೆ ಯಾವ ಸಿಬಿಐ ಬೇಕು? ಎದುರುಗಡೆ ಸಾಕ್ಷಿಗಳೇ ಇರಬೇಕಾದ್ರೆ ಯಾಕೆ ಅವೆಲ್ಲವೂ ಬೇಕು ಅಂತ ಹೇಳಿ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಕೇಳಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕ ಬಿಕೆ ಹರಿಪ್ರಸಾದ್ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಕಣ್ಣು ಮುಂದೆನೇ ಸಾಕ್ಷಿಗಳಿದಾವಲ್ಲ, ಯಾಕೆ ಸಿಬಿಐ ಬೇಕು, ಮತ್ಯಾವ ಏಜೆನ್ಸಿ ಬೇಕು ಅನ್ನುವ ಮಾತನ್ನು ಹರಿಪ್ರಸಾದ್ ಕೇಳಿದ್ದಾರೆ. ನಮಗೆಲ್ರಿಗೂ ಕೂಡ ಗೊತ್ತಿದೆ ಅಂತಿದ್ದಾರಲ್ಲ, ತನಿಖೆ ಕೊಡಲಿ, ಅಂಗೈ ಹುಣ್ಣಿಗೆ ಸಿಬಿಐ ಬೇಕಾ ಅಂತ ಹೇಳಿ ಹರಿಪ್ರಸಾದ್ ಪ್ರಶ್ನೆ ಕೇಳಿದ್ದಾರೆ. ಹನಿ ಟ್ರ್ಯಾಪ್ ಮಾಡಿದ್ದಂಥವರು ಬಂದಿದ್ದಾರೆ ಅಂತಾರಲ್ಲ, ಅವರನ್ನು ಹಿಡಿದುಕೊಂಡ್ರೆ ಎಲ್ಲವೂ ಸತ್ಯ ಹೊರಬರುತ್ತೆ. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕ ಬಿಕೆ ಹರಿಪ್ರಸಾದ್ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ರಾಜಣ್ಣ ಮತ್ತು ರಾಜಣ್ಣ ಅವರ ಪುತ್ರ ರಾಜೇಂದ್ರ ಇಬ್ಬರ ವಿಚಾರದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಸದ್ದಾಗ್ತಾ ಇದೆ. ಇಬ್ಬರೂ ಕೂಡ ರಾಜಣ್ಣನನ್ನು ಮತ್ತು ರಾಜೇಂದ್ರನನ್ನು ಇಬ್ಬರನ್ನೂ ಕೂಡ ಹನಿ ಟ್ರ್ಯಾಪ್ ಮೂಲಕ ಸಿಲುಕಿ ಹಾಕಿಸಿಕೊಳ್ಳುವಂಥ ಭಾಳ ದೊಡ್ಡ ಪ್ರಯತ್ನ ನಡೆದಿತ್ತಲ್ಲ, ಯಾರು ಬಂದಿದ್ದರು? ಇವರನ್ನು ಸಂಪರ್ಕ ಮಾಡಿದವ್ರು ಯಾರು? ಹನಿ ಟ್ರ್ಯಾಪ್ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಇರದೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹನಿ ಟ್ರ್ಯಾಪ್ ಮಾಡುವಂಥ ಕೆಲ ವ್ಯಕ್ತಿಗಳು ಬೇಕಲ್ಲ, ಆ ವ್ಯಕ್ತಿಗಳು ಬಂದಿದ್ದಾರೆ, ಆ ವ್ಯಕ್ತಿಗಳು ನೋಡಿದ್ದಾರೆ ಅಂತ ಹೇಳಿದ ಮೇಲೆ ಅವರ ಮೇಲೆ ಪ್ರಕರಣವನ್ನು ದಾಖಲು ಮಾಡಿದ್ರೆ, ಅವರನ್ನು ವಿಚಾರಣೆ ಮಾಡಿದ್ರೆ ಕಾಣದ ಕೈ ಯಾರದ್ದು ಅಂತ ಗೊತ್ತಾಗುತ್ತಲ್ಲ. ಅದು ಯಾಕೆ ಅಂಗೈ ಹುಣ್ಣಿಗೆ ತನಿಖೆ ಬೇಕು ಎನ್ನುವ ಮಾತನ್ನು ಹರಿಪ್ರಸಾದ್ ಹೇಳಿದ್ದಾರೆ. ಅದಕ್ಕೆ ಬೇಕಾಗಿರೋದು ಇರ್ತಕ್ಕಂಥವ್ರು ಕಂಪ್ಲೇಂಟ್ ಕೊಟ್ರೆ ಎಲ್ಲ ಎದೆದುರಿಗೆ ಸಾಕ್ಷಿಗಳ ಸಮೇತ ಇದೆ, ಅದಕ್ಕೆ ಸಿಬಿಐ ಬೇಕಾ, ಅಂಗೈ ಹುಣ್ಣಿಗೆ ಕನ್ನಡಿ ಬೇಕಾ ನೋಡ್ಲಿಕ್ಕೆ? ಹಾಗೆ ಮಾಡು. ಹೌದು ಹೌದು, ಸಾಕ್ಷಿಗಳೇ ಇದೆಯಲ್ಲ. ಕೆಲವು ಹನಿ ಟ್ರ್ಯಾಪರ್ಸೇ ಬಂದು ಹೇಳಿದ್ದಾರೆ, ನಮಗ್ ಮಾಡಿದ್ದಾರೆ, ನಮಗೆ ನೋಡಿದ್ದಾರೆ ಅಂತ. ಅವ್ರು ಎಲ್ಲ ಸತ್ಯ ಈಚೆ ಮಾಡೋದು. ಆದ್ರೆ ರಾಜಣ್ಣ ಅವ್ರು ಹೇಳಿದ್ರು SIT ಇಂದ ತನಿಖೆ ಆದ್ರೆ ನಮ್ಗೆ ನ್ಯಾಯ ಸಿಗೋದಿಲ್ಲ ಅನ್ನುವ ರೀತಿಯಲ್ಲಿ ಹೇಳಿದ್ರು. ನಾನಾದ್ರೂ ರಾಜಣ್ಣ ಅವರು ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳು, ಏನ್ ಹೇಳಿದ್ದಾರೆ ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ಇವೆಲ್ಲವೂ ಸಹ ಕರ್ನಾಟಕದ ಘನತೆ ಗೌರವಕ್ಕೆ ನಾವೆಲ್ಲ ಸಾಧ್ತಕ್ಕಂಥ ಕೆಲಸ. ಇದು ರಾಜ್ಯದಲ್ಲದೆ ಇಡೀ ದೇಶದಾದ್ಯಂತ ಚರ್ಚೆ ಆಗ್ತದೆ. ಮೊದಲು ಶುರುವಾಗಿದ್ದೆ ಗುಜರಾತ್ ಅಲ್ಲಿ ಸಂಜಯ್ ಜೋಶಿ ಅಂತ ಹೇಳಿ ಒಬ್ಬ RSS ನ ಪ್ರಚಾರಕ ಪ್ರಮುಖ ನಾಯಕ. ಅವ್ರನ್ನೇ ಹನಿ ಟ್ರ್ಯಾಪ್ ಮಾಡಿ ಅವ್ರನ್ನ ರಾಜಕೀಯವಾಗಿ ಮುಗಿಸ್ಬಿಟ್ಟಿದ್ರು ಮಹಾನ್ ಬಾಬು. ತಾವು ನರೇಂದ್ರ ಮೋದಿ ಅವರ ಬಗ್ಗೆ ನೀವು ಹೆಸರು ಹೇಳಿದಿರಿ, ಬಹಳ ಒಳ್ಳೇದಾಯ್ತು. ನಾನು ಅದನ್ನೇ ಹೆಸರು ಹೇಳ್ತಾ ಇಲ್ಲ. ಸಂಜಯ್ ಜೋಶಿ ಅಂದ್ರೆ ಗೊತ್ತಾಗುತ್ತೆ ಯಾರು ಮಾಡಿದ್ದು ಅಂತ ಹೇಳಿ. ಇವೆಲ್ಲ ನಡೆದೋಗಿದೆ. ಒಂದು ಹೆಣ್ಮಗಳಿಗೆ ಅವ್ರನ್ನ ರಕ್ಷಣೆಗೋಸ್ಕರ STF ಕೂಡ ಕೊಟ್ಟಿದ್ದಾರೆ ಗುಜರಾತ್ ಅಲ್ಲಿ. ಆ ತರ ಕೆಲಸಗಳೇನು ಕರ್ನಾಟಕದಲ್ಲಿ ಆಗಿಲ್ಲ. STF ಅಂದ್ರೆ ಸ್ಪೆಷಲ್ ಟಾಸ್ಕ್ ಫೋರ್ಸ್, ಏನೋ ಭಯೋತ್ಪಾದಕರಿಗೆ ಇವ್ರನ್ನೆಲ್ಲ ನಿಗ್ರಹ ಮಾಡ್ಲಿಕ್ಕೆ ಇರ್ತಕ್ಕಂಥದ್ದನ್ನ ಅವ್ನ ಹೆಣ್ಮಗಳಿಗೆ ರಕ್ಷಣೆ ಕೊಡ್ಲಿಕ್ಕೆ ಅಂತ ಅದು ಎಷ್ಟು ಬೇಕಾದ್ರೂ ಹೇಳ್ತೀನಿ. ಆದ್ರಿಂದ ದೇಶದಲ್ಲಿ ಇದು ಒಳ್ಳೆ ಬೆಳವಣಿಗೆ ಅಲ್ಲ. ಯಾವ CBI ಅದಕ್ಕೆ ಬೇಕಾ?